ವಿಡಿಯೋದಲ್ಲಿ ನಾವು ಭಾರತದ ಒಂದು ಪ್ರಮುಖ ರಾಜವಂಶಗಳು ಮತ್ತು ಅವುಗಳ ರಾಜಧಾನಿಯನ್ನು ಡಿಸ್ಕಸ್ ಮಾಡೋಣ. ಯಾಕಂದರೆ ಈ ರಾಜವಂಶಗಳನ್ನು ನೋಡೋದಾದ್ರೆ ಒಂದು ಎಲ್ಲರಿಗೂ ಒಂದು ಸಿಮಿಲಾರಿಟಿ ಇದೆ ಒಂದು ಕ್ಯಾಪಿಟಲ್ ಸಿಟಿನಲ್ಲಿ. ಸೊ ಅದಕ್ಕೆ ನಾನು ಈ ಒಂದು 4 ರಾಜವಂಶಗಳನ್ನು ಡಿಸ್ಕಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಪೇಪರಲ್ಲಿ ಇದು ಕನ್ಫ್ಯೂಷನ್ ಆಗುತ್ತೆ. ಸೊ ಫಸ್ಟ್ ಒಂದು ಡಿಸ್ಕಸ್ ಮಾಡೋಣ. ಹರ್ಯಾಂಕ ಡೈನಾಸ್ಟಿ ಅವ್ರು ನೋಡಿದರೆ ಅವರ ಒಂದು ಕ್ಯಾಪಿಟಲ್ ಸಿಟಿ ಯಾವುದು? ರಾಜಗೃಹ. ನಂತರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಪಾಟಲಿಪುತ್ರಕ್ಕೆ ಏನಾಗ್ತಾರಪ್ಪ ಅಂದರೆ ಒಂದು ಸ್ಥಳಾಂತರ ಮಾಡ್ತಾರೆ. ಸೆಕೆಂಡ್ ಒನ್ ನೋಡಿದರೆ ನೀವು ಶಿಶುನಾಗ ವಂಶ. ಅವರು ಒಂದು ರಾಜಧಾನಿಯ ಒಂದು ಪ್ರಮುಖ ಕೇಂದ್ರ ಯಾವುದಾಗಿತ್ತಪ್ಪ ಅಂದರೆ ರಾಜಗೃಹ ಮತ್ತು ವೈಶಾಲ್ಯ ಆಗಿರ್ತದೆ. ನಂತರ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಕಾಲಾಶೋಕನ ಒಂದು ಕಾಲದಲ್ಲಿ ಏನಾಗಿರ್ತದಪ್ಪ ಅಂದರೆ ಪಾಟಲಿಪುತ್ರ ಅವರ ಒಂದು ರಾಜಧಾನಿ ಆಗುತ್ತೆ. ಅದಾದ ನಂತರ ಬರೋದು ಯಾವುದಪ್ಪ ಅಂದರೆ ನಂದ ವಂಶ. ಇವರು ಒಂದು ರಾಜಧಾನಿ ಯಾವಾಗಿರುತ್ತಪ್ಪ ಅಂದರೆ ಪಾಟಲಿಪುತ್ರ. ಮೌರ್ಯ ವಂಶದ ನೋಡಿದ್ರೆ ಅವರ ಒಂದು ರಾಜಧಾನಿ ಯಾವುದಾಗಿತ್ತು ಅಂದರೆ ಪಾಟಲಿಪುತ್ರ ಆಗಿರ್ತದೆ. ಅದಾದ ನಂತರ ಬರೋದೇ ಒಂದು ಗುಪ್ತ ವಂಶ. ಇವರ ಒಂದು ರಾಜಧಾನಿ ಯಾವುದಾಗಿರುತ್ತಪ್ಪ ಅಂದರೆ ಪಾಟಲಿಪುತ್ರ ಆಗಿರ್ತದೆ. ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ಒಂದು 5 ಒಂದು ರಾಜವಂಶಗಳ ಒಂದು ಕ್ಯಾಪಿಟಲ್ ಯಾವುದಾಗಿರುತ್ತಪ್ಪ ಅಂದರೆ ಒಂದು ಮೇಜರ್ ಆಗಿರ್ತಕ್ಕಂಥ ನೋಡೋದಾದರೆ ಒಂದು ಪಾಟಲಿಪುತ್ರ ಆಗಿರ್ತದೆ. ಸೊ ಅದಕ್ಕೆ ನೀವು ಒಂದು ಕನ್ಫ್ಯೂಷನ್ ಆಗಬಾರ್ದಂತ ಈ 4 ವಂಶಗಳ ಒಂದು ಕ್ಯಾಪಿಟಲ್ ಸಿಟಿಯನ್ನು ನಾನು ಲಿಸ್ಟ್ ಮಾಡಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಇನ್ಫಾರ್ಮೇಷನ್ ವಿಡಿಯೋ ಅಂತ ಬರೋಣ. ಧನ್ಯವಾದಗಳು.